ಸ್ನೇಹಿತರೆ, ನಾನು ಕಾಶ್ಮೀರಲ್ಲಿಲ್ಲ, ಕೇದಾರ್ನಾಥಲ್ಲಿದ್ದೀನಿ. ನಿಮಗೆ ಕೇದಾರನಾಥ ಯಾತ್ರೆಯನ್ನು ಪೂರ್ಣವಾಗಿ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನಿಮ್ಮನ್ನು ದಾವಣಗೆರೆಯಿಂದ ಕೇದಾರನಾಥ್ಗೆ ಕರ್ಕೊಂಡ್ಬಂದಿದ್ದೀನಿ. ನಾನು ಇವಾಗ ಕೇದಾರನಾಥ ಟೆಂಪಲಲ್ಲಿದ್ದೀನಿ. ಈಗ ನೋಡ್ತಿರೋದು ನೀವು ಕೇದಾರನಾಥ ಟೆಂಪಲ್. ಇದು ಹಿಂದೂಗಳ ಮಹಾಕ್ಷೇತ್ರ, ಪುಣ್ಯಕ್ಷೇತ್ರ. ಜೀವನದಲ್ಲಿ ಒಂದು ಸಾರಿ ಆದರೂ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋದು ಎಲ್ಲರ ಆಶೆ. ಗೌರಿಕುಂಡದಿಂದ ಟ್ರೆಕ್ಕಿಂಗ್ ಶುರು ಮಾಡಿದಾಗ ಅಲ್ಲಿ ನಿಮಗೆ ಕಾಣುವಂಥ ದೂರದ ಬೆಟ್ಟ ಸ್ವರ್ಗ ಥರ ಕಾಣಿಸುತ್ತೆ. ಹಾಗೆ ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾ ಅರ್ಧಕ್ಕೆ ಬಂದಾಗ ಅನಿಸುತ್ತೆ ನಾವು ಜೀವನದಲ್ಲಿ ಮಾಡಿರೋ ಅಂಥ ಪಾಪ ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಅಷ್ಟೊಂದು ಕಷ್ಟ ಆಗುತ್ತೆ ನಿಮಗೆ ಟ್ರೆಕ್ಕಿಂಗು. ಹಾಗೆ ಇನ್ನು ಕೊನೆ ಹಂತಕ್ಕೆ ಬಂದಾಗ, ಕೇದಾರ್ನಾಥ್ ಟೆಂಪಲ್ ಹತ್ತಿರಕ್ಕೆ ಬಂದಾಗ ನಿಮ್ಗೆ ಅನಿಸುತ್ತೆ ಸಾಕಪ್ಪ ಈ ಸವಾಸ ಅಂತ. ಅಷ್ಟೊಂದು ಕಷ್ಟ ಆಗುತ್ತೆ. ಆದರೆ ನೀವು ಯಾವಾಗ ದೇವಸ್ಥಾನದ ಮುಂಭಾಗ ಬಂದು ನಿಲ್ತೀರಾ ಆವಾಗ ಅನಿಸುತ್ತೆ ನಮ್ಮೆಲ್ಲ ಪಾಪಗಳು ಕಳೀತು ಅಂತ. ಬರ್ಬೇಕಾದ್ರೆ ಇಷ್ಟು ದೂರ ಬಂದಿರ್ತೀವಿ. ನಾವು ಲೈನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ 4 ಗಂಟೆಗೆ. ಮೊದಲೇ ಕೊರಿಯೋ ಚಳಿ ಒದ್ದಾಡ್ತಾ ಇದ್ವಿ. ಅಂಥದ್ರಲ್ಲಿ ಈಗ ಪಾದರಕ್ಷೆಗಳನ್ನು ಬಿಟ್ಟು ಒಳಗಡೆ ಹೋಗಬೇಕು ಅಂತಂದರು. ಕೇವಲ 2 ಹೆಜ್ಜೆನ ನಾವು ಐಸ್ ಮೇಲೆ ಇಟ್ಟು ಮೆಟ್ಟಲನ್ನ ಹತ್ತಬೇಕು. 1 ಹೆಜ್ಜೆ ಇಡೋದೇ ನಮಗೆ ಕಷ್ಟ ಆಗ್ತಿದೆ. ಆದರೂ ಹೇಗೋ ನಾವು ದೇವಸ್ಥಾನದ ಒಳಗಡೆ ತಲುಪಿದ್ವಿ. ನಾವು ಏನು ಒದ್ದಾಡ್ತಿದ್ವಿ ಚಳಿ ಅಂತೇಳಿ, ಅದೆಲ್ಲ ಒಂದು ಕ್ಷಣ ನಿಂತ್ಕೊಂಡ್ಬಿಡ್ತು. ಸೊ ನಿಮಗೆ ಇಲ್ಲಿ ಪ್ರಸಾದ ತೊಗೊಳ್ಬೇಕು ಅಂತಂದರೆ 50 ರೂಪಾಯಿ ಸಿಗುತ್ತೆ ಮತ್ತು 200 ರೂಪಾಯಿ ಪ್ರಸಾದ ಸಿಗುತ್ತೆ. ಅದನ್ನು ತಗೊಂಡು ನೀವು ದೇವಸ್ಥಾನದ ಒಳಗಡೆ ಹೋಗಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಅದನ್ನು ನೀವು ಪ್ರಸಾದನ ಸ್ವೀಕರಿಸ್ಬೋದು. ಒಳಗಡೆ ಕ್ಯಾಮ್ರಾ ಅಲೌ ಇಲ್ಲದೆ ಇರೋದ್ರಿಂದ ಸ್ನೇಹಿತರೆ ಸಾರಿ, ನಿಮಗೆ ಒಳಗಡೆ ದೇವಸ್ಥಾನವನ್ನು ತೋರಿಸೋದಕ್ಕಾಗೋದಿಲ್ಲ. ಆಹಾ, ಎಷ್ಟು ಸುಂದರವಾಗಿದೆ ದೇವಸ್ಥಾನ ಅಂತ ಅಂದರೆ ನೋಡಿ. ಸುತ್ತಲೂ ಹಿಮ ಇದೆ. ಅಷ್ಟೇ ಅಲ್ಲದೆ ಸುತ್ತಲೂ ಹಿಮ ಪರ್ವತಗಳು ತುಂಬಿಕೊಂಡಿದ್ದಾವೆ. ಅದ್ರ ಮಧ್ಯೆ ಶಿವ ಎಷ್ಟು ಪರಿಶುದ್ಧವಾಗಿ, ಯಾವುದೇ ಆಕಾರ ಇಲ್ಲದೆ, ಯಾವುದೇ ಆಡಂಬರ ಇಲ್ಲದೆ ಹೇಗೆ ಇಲ್ಲಿ ನಿಲ್ಲಿಸಿದ್ದಾನೆ ಅಂತ. ಸ್ನೇಹಿತರೆ, ಉತ್ತರಾಖಂಡ್ನಲ್ಲಿನ ಚಮೋಲಿ ಜಿಲ್ಲೆ ಅಥವಾ ಉತ್ತರ ಕಾಶಿಯಲ್ಲಿ ಮಂದಾಕಿನಿ ನದಿ ದಂಡೆ ಮೇಲೆ ಈ ಶಿವನ ದೇವಾಲಯ ಇದೆ. ಸ್ನೇಹಿತರೆ, ಈ ದೇವಾಲಯ ಸಮುದ್ರ ಮಟ್ಟಕ್ಕಿಂತ ಸುಮಾರು 3564 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಹಾಗಾಗಿ ನಿಮಗೆ ಎಲ್ಲ ಪ್ರಿಪರೇಷನ್ಸ್ ಬೇಕು ಈ ಕಷ್ಟಕರವಾದ ಟ್ರೆಕ್ಕಿಂಗ್ನ ಮಾಡೋದಕ್ಕೆ. ಸ್ನೇಹಿತರೆ, ಕೇದಾರನಾಥ ದೇವಾಲಯದ ಇತಿಹಾಸವನ್ನು ನಿಮಗೆ ಹೇಳಲೇಬೇಕು. ಇದನ್ನು 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರು ಈ ದೇವಸ್ಥಾನವನ್ನು ಕಟ್ಟಿರ್ತಾರೆ. ಇದರ ಇತಿಹಾಸವನ್ನು ಇನ್ನೂ ಹಿಂದಕ್ಕೆ ನೋಡೋದಾದರೆ ಈ ದೇವಸ್ಥಾನದ ಇತಿಹಾಸ ಪಾಂಡವರಿಂದ ಶುರುವಾಗುತ್ತೆ. ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಪಾಂಡವರು ಕೊಲ್ತಾರೆ. ಕೌರವರು ಯಾರು? ಪಾಂಡವರಿಗೆ ಸಂಬಂಧಿಗಳು. ಹಾಗಾಗಿ ತಮ್ಮ ಪಾಪ ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ಕೃಷ್ಣನನ್ನು ಕೇಳ್ತಾರೆ. ಕೃಷ್ಣ ಆವಾಗ ನಿಮ್ಮ ಪಾಪ ಪರಿಹಾರ ಆಗಬೇಕು ಅಂತಂದರೆ ನೀವು ಶಿವನನ್ನು ಭೇಟಿಯಾಗಿ ಅವನ ಪ್ರಸನ್ನತೆಯನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಪಾಂಡವರೆಲ್ಲ ಸೇರಿಕೊಂಡು ಶಿವನನ್ನು ಹುಡುಕ್ತಾ ಹೋಗ್ತಾರೆ. ಮೊದಲಿಗೆ ಶಿವ ಗುಪ್ತಕಾಶಿಗೆ ಬಂದು ಅಲ್ಲಿರ್ತಾನೆ. ಅದಾದ ಮೇಲೆ ಮತ್ತೆ ಕೇದಾರನಾಥಿಗೆ ಬಂದು ಉಳ್ಕೊತಾನೆ. ಅದು ಒಂದು ಗೂಳಿಯ ರೂಪದಲ್ಲಿ. ಇದು ಪಾಂಡವರಿಗೆ ಹೇಗೋ ಗೊತ್ತಾಗುತ್ತೆ. ಹಾಗಾಗಿ ಆ ಎತ್ತನ್ನು ಹುಡುಕ್ಬೇಕು ಅಂತ ಭೀಮ ಈ ಕೇದಾರಕ್ಕೆ ಬಂದಾಗ ತನ್ನ 2 ಕಾಲುಗಳನ್ನು 2 ಪರ್ವತಗಳ ನಡುವೆ ಇಡ್ತಾನೆ. ಹಾಗಾಗಿ ಆ ಕಾಲು ಕೆಳಗಡೆ ಎಲ್ಲ ಹಸುಗಳು ನುಸುಳಿ ಹೋಗೋ ಥರ ಮಾಡಿರ್ತಾನೆ. ಆವಾಗ ಎಲ್ಲ ಹಸುಗಳು ಅವನ ಕಾಲು ಕೆಳಗೆ ನುಸುಳು ಹೋಗ್ತವೆ. ಆದರೆ ಒಂದೇ ಒಂದು ಎತ್ತು ಮಾತ್ರ ಅವನ ಕಾಲು ಕೆಳಗೆ ನುಸುಳೋದಕ್ಕೆ ಹೋಗೋದಿಲ್ಲ. ಆವಾಗ ಅರ್ಥ ಆಗುತ್ತೆ ಭೀಮನ್ಗೆ, ಓ ಇದು ಶಿವ ಅಂಥೇಳಿ. ಹಾಗಾಗಿ ಆ ಶಿವನನ್ನು ಹಿಡಿಯೋದಕ್ಕೆ 2 ಕಾಲು ಹಿಡ್ಕೊತಾನೆ. ಆದರೆ ಶಿವ ನೆಲದೊಳಗೆ ನುಸುಳ್ಬಿಡ್ತಾನೆ.
ಆಗ ಎರಡೂ ಕಾಲು ಬಿಟ್ಟು ಭೀಮ ಆ ಮೇಲ್ಗಡೆ ಇರೋ ಭುಜನ ಹಿಡಿದು ಎಳಕ್ಕೆ ಶುರು ಮಾಡ್ತಾನೆ. ಆದರೆ ಭುಜ ಹಾಗೆ ಮೇಲ್ಗಡೆ ಉಳಿದು ಬಿಡುತ್ತೆ. ಆ ಡುಬ್ಬ ಮಾತ್ರ ಇಲ್ಲೇ ಕೇದಾರನಾಥಲ್ಲಿ ಉಳ್ಕೊಳ್ಳುತ್ತೆ. ಹಾಗೆ ಶಿರೋಭಾಗ ರುದ್ರನಾಥದಲ್ಲಿ, ಮುಂಡ ಮಧ್ಯಮ ಮಹೇಶ್ವರದಲ್ಲಿ, ತೋಳುಗಳು ತುಂಗನಾಥದಲ್ಲಿ, ಮತ್ತು ದೇಹದ ಉಳಿದ ಭಾಗ ನೇಪಾಳದ ಪಶುಪತಿನಾಥ ಮತ್ತು ಕರೈಶ್ವರನಲ್ಲಿ ಹಂಚಿ ಹೋಗ್ತದೆ. ಕೊನೆಗೆ ಪ್ರಸನ್ನನಾದ ಶಿವ ಪ್ರತ್ಯಕ್ಷನಾಗಿ ಪಾಂಡವರನ್ನು ಕ್ಷಮಿಸಿ ಆಶೀರ್ವಾದ ಮಾಡ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈಗಲೂ ಕೂಡ ನೀವು ನೋಡಬಹುದು ಈ ಶಿವಲಿಂಗ ತ್ರಿಭುಜಾಕಾರದಲ್ಲಿದೆ, ಅಲ್ಲದೆ ಗೂಳಿಯ ಡುಬ್ಬದ ರೂಪದಲ್ಲಿದೆ. ಹಾಗಾಗಿ ಈ ಕತೆ ಸ್ಥಳೀಯ ನಂಬಿಕೆಯಾಗಿದೆ. ಎಲ್ಲ ಕಡೆ ಸ್ನೋ ಇದೆ. 2013ನೇ ಇಸ್ವಿನಲ್ಲಿ ತುಂಬಾನೇ ಫ್ಲಡ್ ಆಗುತ್ತೆ. ಇಲ್ಲಿರೋ ಸುತ್ತಮುತ್ತ ಪ್ರದೇಶ ಎಲ್ಲನೂ ಹೊಚ್ಕೊಂಡು ಹೋಗುತ್ತೆ. ಆದರೆ ಈ ದೇವಸ್ಥಾನ ಒಂದು ಮಾತ್ರ ಉಳಿಯುತ್ತೆ, ಕಾರಣ ಈ ಭೀಮ ಕಲ್ಲು. ಇದನ್ನು ನೀವು ನೋಡಬಹುದು. ದೇವಸ್ಥಾನಕ್ಕೆ ರಕ್ಷಣೆ ಮಾಡೋ ರೀತಿ ಕರೆಕ್ಟಾಗಿ ಹಿಂದ್ಗಡೆ ನಿಂತ್ಕೊಳ್ಳುತ್ತೆ. ಹಾಗಾಗಿ ನದಿ ಪೂರ್ತಿ ನೀರನ್ನು ತಗೊಂಬಂದು ಈ ಕಲ್ಲಿಗೆ ಅಪ್ಪಳಿಸೋದ್ರಿಂದ ಈ ಕಲ್ಲು ಆ ನದಿ ನೀರನ್ನು ಎಡಕ್ಕೆ ಮತ್ತು ಬಲಕ್ಕೆ ತಗೊಂಡು ಹೋಗುತ್ತೆ. ಹಾಗಾಗಿ ಈ ದೇವಸ್ಥಾನ ಮಾತ್ರ ಸುರಕ್ಷಿತವಾಗಿ ಉಳ್ಕೊಂಡಿದೆ. ಇದಕ್ಕೇನಂತೀರಾ? ದೇವರ ಪವಾಡ ಅಂತೀರಾ ಅಥವಾ ನಿಸರ್ಗದ ಪವಾಡ ಅಂತೀರಾ? ನಿಮಗೆ ಬಿಟ್ಟಿದ್ದು. ಸ್ನೇಹಿತರೆ, ಕೇದಾರನಾಥ ದೇವಾಲಯದ ಹಿಂಭಾಗ ಹೋದರೆ ನಿಮಗೆ ಆದಿಗುರು ಶಂಕರಾಚಾರ್ಯರ ಸಮಾಧಿ ಸಿಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಆದಿಗುರು ಶಂಕರಾಚಾರ್ಯರು ಹಿಂದೂ ಸಮಾಜವನ್ನು ತುಂಬ ಎತ್ತರಕ್ಕೆ ಒಯ್ದಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯಲ್ಲಿ ಹೋಗಿ ಸುಮಾರು ಶಕ್ತಿಪೀಠಗಳನ್ನು ಸ್ಥಾಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಪವಿತ್ರ 4 ಧಾಮಗಳೇನಿದ್ದಾವೆ, ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ ಮತ್ತು ಬದ್ರಿನಾಥ, ಅದನ್ನು ಕೂಡ ಸ್ಥಾಪನೆ ಮಾಡಿರೋದು ಶ್ರೀ ಆದಿಗುರು ಶಂಕರಾಚಾರ್ಯರು. ಅದೇ 2013ರಲ್ಲಿ ನಡೆದಂತಹ ಭೀಕರವಾದ ಪ್ರಳಯದಲ್ಲಿ ಈ ಸಮಾಧಿ ಸಂಪೂರ್ಣವಾಗಿ ಕೊಚ್ಚೋಗಿರುತ್ತೆ. ಹಾಗಾಗಿ ಉತ್ತರಾಖಂಡ್ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರೂ ಸೇರಿ ಈ ಸಮಾಧಿಯನ್ನು ಪುನರ್ ನಿರ್ಮಾಣ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಪುತ್ಥಳಿಯನ್ನು ಮಾಡೋದಕ್ಕೆ ನಮ್ಮವರೇ ಆದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರನ್ನು ನೇಮಿಸ್ತಾರೆ. ಸ್ನೇಹಿತರೆ, ಈ ಪುತ್ಥಳಿ ಸರಿಸುಮಾರು 12 ಅಡಿ ಎತ್ತರ ಇದೆ, ಹಾಗೆ 35 ಟನ್ ತೂಕದಷ್ಟಿದೆ. ಸೊ ಇದನ್ನು ಮಾಡೋದಕ್ಕೆ ಸುಮಾರು 120 ಟನ್ ಕೃಷ್ಣಶಿಲೆಯನ್ನು ಬಳಸಿದ್ದಾರೆ. ಟೆಂಪಲ್ ಮೇಲೆ ಇರೋದು ಬಂಗಾರದ ಕಳಸ. ಮನೆ ಕಟ್ಟೋ ಆರಕೆ ಇರುವಂಥವ್ರು ಇಲ್ಲಿ ಕಲ್ಲುಗಳಲ್ಲಿ ಈ ರೀತಿ ಕಟ್ಟಿದ್ರು. ಈ ಸ್ನೋ ತಿಂದರೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ತಿಂತ ಇದ್ದೀನಿ. ಅದು ತೀರ್ತು. ಬಿಸಿ ಬಿಸಿ ಕಾಫಿ ಬಂದಿದೆ, ಸ್ನೋ ಜೊತೆಗೆ ಕಾಫಿ ಕುಡಿತಾ ಇದ್ದೀವಿ. ಇವರು ನಮ್ಮ ಮಂಕಿ ಮೈಲ್ಸ್ ಚಾನಲ್ಗೆ ಸಿಕ್ಕಿರೋಂಥ ಫಸ್ಟ್ ಫೀಡ್ಬ್ಯಾಕರ್ಸು, ಕನ್ನಡದವರು, ಕೊಡಗಿಂದ ಮತ್ತು ಮೈಸೂರು. ಇವ್ರ ಒಪಿನಿಯನ್ ಹಂಚ್ಕೊಳ್ತಾ ಇದ್ದಾರೆ ನಮ್ಮ ಚಾನಲ್ ಜೊತೆ. ಹೆಲೋ ಗೈಸ್, ಕೇದಾರ್ನಾಥ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇಷ್ಟೊಂದು ಸ್ನೋ ಇರುತ್ತೆ ಅಂತ. ಫುಲ್ ಮಳೆ, ಎಲ್ಲರೂ ಹೋಟೆಲಲ್ಲಿ ಮತ್ತು ಎಲ್ಲ ಬಿಡೋದಿಲ್ಲ, ಟ್ರೆಕ್ಕಿಗೆ ಕ್ಯಾನ್ಸಲ್ ಮಾಡಬೇಕಾಗತ್ತೆ ನೀವು, ಇಲ್ಲ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ ಅಂತ ಫುಲ್ಲು ನೆಗೆಟಿವ್ ಕಮೆಂಟ್ಸೇ ಕೊಡ್ತಾಯಿದ್ರು. ಬಟ್ ಸ್ಟಿಲ್ ವಿ ಡಿಡ್ಂಟ್ ಗಿವ್ ಅಪ್. ಎಲ್ಲರೂ ಬರಲೇಬೇಕು. ಯು ಹ್ಯಾವ್ ಟು ಡೂ ದಿಸ್ ಟ್ರೆಕ್, ಯಾಕೆಂದರೆ ದಿಸ್ ಇಸ್ ಲೈಕ್ ದ ಬೆಸ್ಟ್ ಟ್ರೆಕ್ ಎನಿ ಒನ್ ಕುಡ್ ಟೇಕ್. ಸೊ ನಾವು ಅಷ್ಟೇ, ನಾನಂತೂ ಟ್ರೆಕ್ ಪರ್ಸನ್ ಅಲ್ವೇ ಅಲ್ಲ, ಇದು ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಸೊ ಗೈಸ್, ನೀವು ಬನ್ನಿ, ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಬಂದು ನೋಡಿ.
To experience this beauty, every single person should visit this place. ಲೈಫಲ್ಲಿ ಕೇದಾರ್ನಾಥ್ ಟೆಂಪಲ್ ನೋಡಬೇಕನ್ನೋದು ತುಂಬ ಆಸೆ ಇತ್ತು. ಅದ್ರ ಜೊತೆಗೆ ಸ್ವಲ್ಪನಾದರೂ ಸ್ನೋ ನೋಡಬೇಕಂತ ಆಸೆ ಇತ್ತು. ಆದರೆ ನಿರೀಕ್ಷೆಗೆ ಮೀರಿದ್ದು ಸ್ನೋ ಇಲ್ಲಿ ಸಿಗ್ತಾ ಇದೆ. ಈ ಎಕ್ಸ್ಪೀರಿಯೆನ್ಸ್ನ ನಾನು ಲೈಫ್ನಲ್ಲಿ ಮರೆಯೋ ಹಾಗಿಲ್ಲ, ಅಷ್ಟೊಂದು ಮೆಮೊರೇಬಲ್. ನಿಮ್ಗೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಕಾಲಭೈರವ ದೇವಸ್ಥಾನ. ತುಂಬಾ ಮಂಜು ಬೀಳ್ತಾ ಇರೋದ್ರಿಂದ ನಮಗೆ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಕೊಡಲಿಲ್ಲ. ನೀವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನೆಟ್ವರ್ಕ್ ತುಂಬ ಕಡೆ ಸಿಗೋದಿಲ್ಲ. ಆದರೆ ನೀವು ಕೇದಾರನಾಥ ಟೆಂಪಲ್ ಹತ್ತಿರ ಬಂದಂಗೆ ನಿಮಗೆ ಎಲ್ಲ ಥರದ ನೆಟ್ವರ್ಕ್ ಸಿಗುತ್ತೆ. ಬೆಳಗ್ಗೆ ಸ್ನೋ ಬಂದು ಜನ ಎಲ್ಲ ನಡೆದು ಈ ಥರ ಗಟ್ಟಿಯಾಗಿದೆ. ಬ್ರೇಕ್ ಡ್ಯಾನ್ಸ್ ಮಾಡ್ಕೊತ ಹೋಗ್ತಿದ್ರೆ, ಯಾಕಂದರೆ ತುಂಬ ಜಾರುತ್ತೆ. ಸೊ ಹುಷಾರಾಗಿ ಹೆಜ್ಜೆ ಆಡಬೇಕು. ಸ್ನೋ ಬಿದ್ದಿರೋ ಜಾಗದಲ್ಲಿ ಜಾರೋದಿಲ್ಲ, ಆದರೆ ನಡೆದು ಈ ರೀತಿ ಗಟ್ಟಿಯಾಗಿ ಐಸ್ ಮಾಡಿರ್ತಾರೆ, ಅಲ್ಲಿ ತುಂಬ ಜಾರುತ್ತೆ. ನೀವು ಕೇದಾರನಾಥ ಟೆಂಪಲ್ನ ವಿಸಿಟ್ ಮಾಡಬೇಕಂದ್ರೆ ಯಾವಾಗ ಬೇಕು ಅವಾಗ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ಗೌರ್ಮೆಂಟು ಕೇವಲ 6 ತಿಂಗಳ ಕಾಲ ಓಪನ್ ಮಾಡುತ್ತೆ. ಅದು ಏಪ್ರಿಲ್ ಎಂಡಿಂದ ಅಕ್ಟೋಬರ್ ಎಂಡ್ವರೆಗೂ ನೀವು ಈ ದೇವಸ್ಥಾನವನ್ನು ನೋಡಬಹುದು. ಅಷ್ಟೇ ಅಲ್ಲ ಸ್ನೇಹಿತರೆ, ಕೇದಾರನಾಥ ಯಾತ್ರೆ ಮತ್ತು ಬದ್ರಿನಾಥ ಯಾತ್ರೆ ಸೇರಿದಂಗೆ ಚಾರ್ಧಾಮ್ ಯಾತ್ರೆ ಮಾಡಬೇಕು ಅಂತಂದರೆ ನೀವು ಉತ್ತರ ಪ್ರದೇಶದ ವೆಬ್ಸೈಟ್ನಲ್ಲಿ ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ಬೋದು, ಅಥವಾ ನೀವು ಇಲ್ಲಿ ಬಂದರೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ನಾವೆಲ್ಲ 1 ತಿಂಗಳು ಮುಂಚೆನೇ ರಿಜಿಸ್ಟರ್ ಮಾಡಿದ್ರಿಂದ ನಮಗೇನು ತೊಂದರೆ ಆಗಲಿಲ್ಲ. ಮುಂಚೆನೇ ಆನ್ಲೈನ್ ರಿಜಿಸ್ಟರ್ ಮಾಡ್ಕೊಂಡ್ಬಂದ್ವಿ. ಹವಾಮಾನ ಸರಿ ಇತ್ತು ಅಂತಂದರೆ ನಿಮ್ಮನ್ನು ಒಳಗಡೆ ಬಿಡ್ತಾರೆ, ಇಲ್ಲ ಅಂತ ಅಂದರೆ ಕ್ಲೋಸ್ ಮಾಡ್ತಾರೆ. ನೀವು ಟ್ರೆಕ್ಕಿಂಗ್ ಮಾಡ್ತೀರಾ ಅಂದರೆ ನಡ್ಕೊಂಡು ಹೋಗ್ಬೋದು. ಅಲ್ಲದೆ ಹಾರ್ಸ್ ರೈಡಿಂಗ್ ತೊಗೊತೀರಾ ಅಂತಂದರೆ 2700 ಪ್ರಾರಂಭ ಇದೆ. ಅಲ್ಲದೆ ಪಲ್ಲಕ್ಕಿಲಿ ಹೋಗ್ತೀರಾ ಅಂತ ಅಂದರೆ ವೆಯ್ಟ್ ಮೇಲೆ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಪಲ್ಲಕ್ಕಿಲಿ ಹೋಗೋರಿಗೆ 8,000ದಿಂದ 10,000 ಕೊಡಬೇಕಾಗತ್ತೆ. ನನಗೆ ತುಂಬಾ ನಗು ಬರ್ತಾ ಇರೋದು ಏನಂತ ಅಂದರೆ, ಇಲ್ಲಿ ವಯಸ್ಸಾಗಿರೋ ಅಜ್ಜಂದರು ನಡ್ಕೊಂಡು ಬರ್ತಾಯಿದ್ದಾರೆ ಈ ಟ್ರೆಕ್ಕಿಂಗ್ನಲ್ಲಿ. ಆದರೆ ವಯಸ್ಸಿರೋರು, ಈ ಪಿಜ್ಜಾ ವರ್ಗ ತಿನ್ನೋ ಅಂಥವ್ರು ಈ ಕುದುರೆ ಸವಾರಿನ ಮತ್ತು ಪಲ್ಲಕ್ಕಿ ಸವಾರಿನ ತೊಗೊಂಬರ್ತಾ ಇದ್ದಾರೆ. ಅದು ನಡೆಯೋಕ್ಕಾಗದೆ. ನನಗಂತೂ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಫಸ್ಟ್ ಟೈಮು ಸ್ನೋ ನೋಡಿದ್ದು, ಇಷ್ಟೊಂದು ಸ್ನೋ ನೋಡಿದ್ದು. ಅಷ್ಟೇ ಅಲ್ಲ, ಫಸ್ಟ್ ಟೈಮು ನಾನು ಫ್ಲೈಟ್ನಲ್ಲಿ ಬಂದಿದ್ದು. ಸೊ ಈ 2023ನ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಟ್ರಾವೆಲ್ ಆಗನ್ನ ಶುರು ಮಾಡಿದ್ದೀನಿ ನಿಜ, ಆದರೆ ನಿಮಗೋಸ್ಕರ ನಿಮ್ಮಿಂದ ನಾನು ಇದನ್ನೆಲ್ಲ ನೋಡೋ ಹಾಗಾಯಿತು. ಬಂಡೆಗಳ ಮೇಲೆ ಹಿಮ. ಇದು ಬೇಸ್ ಕ್ಯಾಂಪು. 1 ಕಿಲೋಮೀಟರ್ ಕೇದಾರನಾಥ್ ಟೆಂಪಲಿಂದ ದೂರ ಇದೆ. ನಾವು ಕೂಡ ಇಲ್ಲೇ ಉಳ್ಕೊಂಡಿದ್ದು. ನೀವೇನಾದರೂ ಉಳ್ಕೋಬೇಕು ಅಂತಂದರೆ ಒಬ್ಬರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವೆಲ್ಲ ಶೇರಿಂಗ್ ಟೆಂಟು. ಬೇರೆಯವ್ರ ಜೊತೆಗೆ ಉಳ್ಕೋಬೇಕಾಗತ್ತೆ, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಬಂದರೆ ಉಳ್ಕೋಬೋದು. ದೇಕ್ಕೆ ಲೈಫಲ್ಲಿ ಒಂದು ಸೇರನಾದರೂ ಕೇದಾರನಾಥ ಯಾತ್ರೆ ಮಾಡಬೇಕು ಅನ್ನೋದು ಎಲ್ಲರೂ ಆಸೆ. ಹಾಗೆ ನಾನು ಬಂದಿದ್ದೀನಿ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಎಕ್ಸೈಟಿಂಗ್ ಇರೋವಂಥ ವಿಡಿಯೋನ ತೊಗೊಂಬರ್ತೀನಿ. ಅಲ್ಲಿವರೆಗೂ ಬಾಯ್.